ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಬನ್ನಿ, ಇವತ್ತು ನಮ್ಮಲ್ಲಿ ಕೇಕ್ ಮಾಡ್ತಾ ಇದ್ದೀವಿ. ಅದು ಹೆಂಗಾಗುತ್ತೆ ಅಂತ ನಿಮಗೂ ತೋರಿಸ್ತೀನಿ. ಬನ್ನಿ ನೋಡಿ, ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ಸಕ್ಕರೆ ತಗೊಂಡಿದ್ದೀನಿ, ಅರ್ಧ ಗ್ಲಾಸು ಮೊಸರು ತಗೊಂಡಿದ್ದೀನಿ. ಇವಾಗ ಇದನ್ನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡೋಣ. ನೋಡಿ, ಹಿಂಗೆ ನೀಟಾಗಿ ಹಿಂಗೆ ಮಿಕ್ಸ್ ಆಗಬೇಕು. ಅದೇ ಗ್ಲಾಸ್ ಅಲ್ಲಿ ಒಂದು ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಇದೇ ಗ್ಲಾಸ್ ಅಲ್ಲಿ 2 ಗ್ಲಾಸ್ ಮೈದಾ ಹಾಕ್ತಾ ಇದ್ದೀನಿ. ಇದರಲ್ಲಿ 1 ಗ್ಲಾಸ್ ಇದೆ. ನೀಟಾಗಿ ಗಂಟಿಲ್ದೆ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಕಾಯಿಸಿ ಆರಿರಲ್ಲ, ಸ್ವಲ್ಪ ಸ್ವಲ್ಪನೇ ಹಾಕ್ಬಿಟ್ಟು ದೋಸೆ ಅದಕ್ಕೆ ಮಿಕ್ಸ್ ಮಾಡಬೇಕು. ನೋಡಿ, ಈ ಅದಕ್ಕೆ ಬರ್ಬೇಕು. ನೋಡಿ, ಒಂದು 1/4 ಸ್ಪೂನ್ ಅಷ್ಟು ಅಡಿಗೆ ಸೋಡಾ ಹಾಕೋಣ. ಬೇಕಿಂಗ್ ಪೌಡರ್ 3/4 ಸ್ಪೂನ್ ಹಾಕೋಣ. ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡೋದು ಸಾಕು. ಅದು ಹೇಳ್ಬಿಡಿ. ಸಣ್ಣ ಉರಿಲಿ ಒಂದು 20ರಿಂದ 25 ನಿಮಿಷ ಬೇಯಿಸ್ಬೇಕು. ಈ ತರ ಒಂದು ಟೂತ್ ಪಿಕ್ ತಗೊಳ್ಳಿ, ಹಿಂಗೆ ಚುಚ್ಚಿ ಸ್ವಲ್ಪ ಹೋಲ್ ಮಾಡಿ ಶುಗರ್ ಸಿರಪ್ ಇದ್ರಲ್ಲಿ ಹಾಕ್ಬೇಕಾಗತ್ತೆ. ಶುಗರ್ ಸಿರಪ್ ಇವಾಗ ಮಾಡೋಣ. ಶುಗರ್ ಸಿರಪ್ ಮಾಡಕ್ಕೆ ನೋಡಿ, ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕಿ ಒಂದು 3 ಸ್ಪೂನ್ ಅಷ್ಟು ಸಕ್ಕರೆ ಹಾಕೋಣ. ಅದು ಕಾಯಿಲಿ. ಆಮೇಲೆ ನನ್ನ ಮೊಮ್ಮಗ ಮಾತಾಡ್ತಾಳೆ ನೋಡಿ, ಆಮೇಲೆ ಅಂತೆ ತೋರ್ಸೋಣ. ಅಪ್ಪು ಇಲ್ಲಿ ನೋಡು, ಹಾಯ್ ಮಾಡು ಯೂಟ್ಯೂಬ್ ಫ್ರೆಂಡ್ಸ್ಗೆ. ಹಾಯ್ ಹಾಯ್ ಹೇಳಪ್ಪು. ಹಾಯ್, ಎಲ್ಲರೂ ಚೆನ್ನಾಗಿದ್ದೀರಾ? ಹೇಳು. ಇದು ಒಂದು ಎಳೆ ಪಾಕ ಬಂದಾಗ ಇಳಿಸೋ ಟೈಮಲ್ಲಿ ಒಂದ್ ಸ್ವಲ್ಪ ಹನಿ ಹಾಕಿ ಮಿಕ್ಸ್ ಮಾಡಿ ಇಳಿಸ್ಬಿಡೋದು. ಆಮೇಲೆ ತೋರಿಸ್ತೀನಿ. ಇದು ನೋಡಿ, ಈಗ ಜಾಮ್ ಕರಗಿದೆ. ಇದನ್ನ ಒಂದು ಬಟ್ಲಿಗೆ ಹಾಕೊಂಡು ಕೇಕ್ ಮೇಲೆ ಹಾಕೋದು ಅಷ್ಟೇ. ಕೊಬ್ಬರಿ ಒಂದು ಗಿಟ್ ಕೊಬ್ಬರಿ ತಗೊಂಡು ಸಣ್ಣ ಜಾರ್ಗೆ ಹಾಕಿ ನೀಟಾಗಿ ಮಿಕ್ಸಿಗೆ ಹಾಕೊಳ್ಳಿ. ನೋಡಿ, ಶುಗರ್ ಸಿರಪ್ನ ನೀಟಾಗಿ ಸ್ವಲ್ಪ ಸ್ಪ್ರೆಡ್ ಮಾಡೋಣ. ಎಲ್ಲ ಹಾಕ್ಬಾರ್ದು, ಸ್ವಲ್ಪ ಉಳಿಸ್ಕೋಬೇಕು.